ಅರ್ಜುನನು ಯುದ್ಧ ಮಾಡುವುದಿಲ್ಲವೆಂದು ಕೈಚೆಲ್ಲಿ ಕುಳಿತಿದ್ದಾನೆ. ಆ ಒಂದು ಸಮಯದಲ್ಲಿ ಅರ್ಜುನನು ಸನಾತನ ಹಿಂದೂ ಸ್ತ್ರೀಯರ ಒಂದು ಸ್ಥಾನ, ಧರ್ಮ, ಅವರ ಮಹತ್ವದ ಬಗ್ಗೆ ಅವನು ವಿಸ್ತಾರವಾಗಿ ಹೇಳುತ್ತಿದ್ದೇನೆ. ಈ ಒಂದು ಶ್ಲೋಕವನ್ನು ಹೇಳುತ್ತಾ ಅರ್ಜುನನು ಹೀಗೆ ಹೇಳುತ್ತಾನೆ. ಅಧ್ಯಾಯ 1ರಲ್ಲಿ ಭಗವದ್ಗೀತೆಯಲ್ಲಿ ಅಧ್ಯಾಯ 1 ಶ್ಲೋಕ 40. ಈ ಶ್ಲೋಕದಲ್ಲಿ ಅರ್ಜುನ ಸ್ತ್ರೀಯರ ಬಗ್ಗೆ, ಕುಲ ಸ್ತ್ರೀಯರು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಅವನು ಹೇಳ್ತಾ ಹೋಗ್ತಾನೆ. ಅದರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಆ ಒಂದು ಶ್ಲೋಕವನ್ನು ಈಗ ಹೇಳ್ತಾ ಇದ್ದೀನಿ. ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರೀಯಾಃ ಸ್ತ್ರೀಸು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರಃ. ಅರ್ಥ: ಹೇ ಕೃಷ್ಣ, ಕುಟುಂಬದಲ್ಲಿ ಅಧರ್ಮವು ಪ್ರಧಾನವಾದಾಗ ಕುಲಸ್ತ್ರೀಯರು ನೀತಿಭ್ರಷ್ಟರಾಗಿ ಅನಿಷ್ಟ ಸಂತಾನ ಸೃಷ್ಟಿಯಾಗುತ್ತದೆ. ನಮ್ಮ ಸನಾತನ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆಗೆ ಪ್ರತಿಯೊಬ್ಬ ತಂದೆ ತಾಯಿಯೂ ಕೂಡ ಕೇಳಿಸಿಕೊಳ್ಳಬೇಕಾದ ಒಂದು ಸತ್ಯ. ಈ ವಿಡಿಯೋವನ್ನು ದಯವಿಟ್ಟು ಪ್ರತಿಯೊಬ್ಬ ತಂದೆ ತಾಯಿಯೂ ಕೂಡ ಕೇಳಿಸಿಕೊಳ್ಳಬೇಕು. ಏಕೆಂದರೆ ಈ ಒಂದು ವಿಡಿಯೋದಲ್ಲಿ ಹೆಣ್ಣು ಮಕ್ಕಳನ್ನು ಯಾವ ರೀತಿ ಸಾಕಬೇಕು, ಅವರಿಗೆ ಯಾವ ರೀತಿಯಾದಂಥ ಒಂದು ಅರಿವನ್ನು ನೀಡಬೇಕು ಅನ್ನೋದ್ರ ಬಗ್ಗೆ ನಾನು ಚರ್ಚಿಸ್ತಾ ಹೋಗ್ತೀನಿ. ನೀವು ದಯವಿಟ್ಟು ಕೇಳಿಸ್ಕೊಳ್ಳಿ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ಣ ವಿಡಿಯೋವನ್ನು ನೋಡಿ. ಶ್ರೀಮದ್ ಭಗವದ್ಗೀತೆಯಲ್ಲಿ ಮಹಿಳೆಯ ಸ್ಥಾನ ಮತ್ತು ಧರ್ಮ, ಅವಳ ಸ್ಥಾನ ಯಾವ ರೀತಿ ಇದೆ ಮತ್ತು ಧರ್ಮ ಏನು ಅನ್ನೋದ್ರ ಬಗ್ಗೆ ಈಗಾಗಲೇ ನಾನು ಈ ಶ್ಲೋಕದ ಮೂಲಕ ಅರ್ಜುನ ಯಾವ ರೀತಿ ಹೇಳಿದ್ದಾನೆ, ಏನನ್ನು ಹೇಳಿದ್ದಾನೆ ಅಂತ ಹೇಳಿದ್ದಾನೆ. ಅರ್ಜುನ ಹೇಳ್ತಾ ಇದ್ದಾನೆ, ಹೇ ಕೃಷ್ಣ, ಕುಟುಂಬದಲ್ಲಿ ಅಧರ್ಮವು ಪ್ರಧಾನವಾದಾಗ ಕುಲಸ್ತ್ರೀಯರು ನೀತಿಭ್ರಷ್ಟರಾಗಿ ಅನಿಷ್ಟ ಸಂತಾನ ಸೃಷ್ಟಿಯಾಗುತ್ತದೆ. ಈ ಒಂದು ವಾಕ್ಯ ಈಗ ಕಲಿಯುಗದಲ್ಲಿ ಪ್ರಸ್ತುತವಾಗಿ ನಡೆಯುತ್ತಾ ಇದೆ. ಯಾವ ರೀತಿ ನಿಮಗೆ ಆಶ್ಚರ್ಯ ಆಗ್ತಾ ಇದೆ? ದ್ವಾಪರದಲ್ಲಿ ಅರ್ಜುನ ಹೇಳಿದಂಥ ಈ ಒಂದು ಶ್ಲೋಕ ಕಲಿಯುಗದಲ್ಲಿ ಹೇಗೆ ಪ್ರಸ್ತುತ ಅಂತ ನೀವು ಯೋಚನೆ ಮಾಡ್ತಾ ಇರಬೇಕು. ನಿಮಗೆ ಅದನ್ನು ಬಿಡಿಸಿ ಹೇಳ್ತೀನಿ. ಅದನ್ನು ನೀವು ದಯವಿಟ್ಟು ಜ್ಞಾನದಿಂದ ಕೇಳಿಸ್ಕೊಳ್ಳಿ. ಅರ್ಜುನನು ದ್ವಾಪರದಲ್ಲಿಯೇ ಕುಲಸ್ತ್ರೀಯರು ಸನಾತನ ಧರ್ಮದ ಆಧಾರ. ಕುಲಸ್ತ್ರೀಯರು ಪಾತಿವ್ರತ್ಯ ಮತ್ತು ನಿಷ್ಠೆಯೇ ಸನಾತನ ಧರ್ಮದ ಆಧಾರ. ಆದುದರಿಂದ ಸ್ತ್ರೀಯರಿಗೆ ಕುಟುಂಬದ ರಕ್ಷಣೆಯ ಅಗತ್ಯ ಇದೆ. ಸನಾತನ ಧಾರ್ಮಿಕ ವಿಧಿವಿಧಾನಗಳು ಅರಿವು ಸ್ತ್ರೀಯರಿಗೆ ಇರಬೇಕು. ಸ್ತ್ರೀಯರ ಪಾತಿವ್ರತ್ಯ ಮತ್ತು ನಿಷ್ಠೆಗಳಿಂದ ಉತ್ತಮ ನಡತೆಯುಳ್ಳ ಮಕ್ಕಳು ಸೃಷ್ಟಿಯಾಗುತ್ತಾರೆ. ಇಲ್ಲಿ ತಿಳ್ಕೊಳ್ಳಿ, ಸ್ತ್ರೀಯರು ಧರ್ಮದ ಒಂದು ದಾರಿಯಲ್ಲಿ ನಡೆದರೆ ಅಲ್ಲಿ ಉತ್ತಮ ನಡತೆಯುಳ್ಳಂಥ ಮಕ್ಕಳು ಸೃಷ್ಟಿಯಾಗ್ತಾರೆ. ಸ್ತ್ರೀಯರು ದಾರಿ ತಪ್ಪಿ ಅನ್ಯ ಧರ್ಮವನ್ನು ಆಶ್ರಯಿಸಿದರೆ ಅಥವಾ ಸನಾತನಿ ಸ್ತ್ರೀ ಬಲವಂತವಾಗಿ ಅನಿವಾರ್ಯ ಪರಿಸ್ಥಿತಿಯ ಕೈಗೊಂಬೆಯಾಗಿ ಅನ್ಯ ಧರ್ಮಕ್ಕೆ ಹೋದರೆ ಆ ಸ್ತ್ರೀಗಳಿಂದ ಅನಪೇಕ್ಷಿತ ಮಕ್ಕಳು ಮನುಕುಲವನ್ನು ತುಂಬಿ ಯುದ್ಧ ಮತ್ತು ಕ್ಷಾಮಗಳು ಉಂಟಾಗುತ್ತವೆ. ಒಣಗೇಡಿ ಅನ್ಯಧರ್ಮಿ ದರಿಂದೆಗಳು ಸಮಾಜದಲ್ಲಿ ಸನಾತನಿ ಸ್ತ್ರೀಯನ್ನು ವ್ಯಭಿಚಾರಕ್ಕೆ ತಳ್ಳುತ್ತಾರೆ. ಮಿತ್ರರೇ, ಈ ಒಂದು ವಿಷಯವನ್ನು ದ್ವಾಪರದಲ್ಲಿಯೇ ಅರ್ಜುನ ಹೇಳಿದ್ದಾನೆ. ಇದು ಈಗ ಪ್ರಸ್ತುತ ಯಾವ ರೀತಿ ಅಂತ ಹೇಳ್ತೀನಿ, ಕೇಳಿಸ್ಕೊಡಿ. ಮಿತ್ರರೇ, ನಿಮಗೆ ತಿಳಿದಿದೆ, ಬಾಬರ್ನಿಂದ ಅಕ್ಬರ್, ಅಲ್ಲಾವುದ್ದೀನ್ ಖಿಲ್ಜಿ, ಇಂದಿನ ಅಬ್ದುಲ್ ರಹೀಂ ಸಲೀಂ ಇತ್ಯಾದಿ ದರಿಂದೆಗಳು ಏಕೆ ಹಿಂದೂ ಸನಾತನಿ ಸ್ತ್ರೀಯರ ಹಿಂದೆ ಬಿದ್ದಿದ್ದಾರೆ? ಅವರ ಏಕೈಕ ಉದ್ದೇಶ ನಮ್ಮ ಸನಾತನ ಧರ್ಮವನ್ನು ನಾಶ ಮಾಡಿ ಅನಪೇಕ್ಷಿತ ಸಂತಾನ ವೃದ್ಧಿಯಾಗಿ ನಮ್ಮ ಭಾರತವನ್ನು ಇಸ್ಲಾಮಿಕ್ ದೇಶ ಮಾಡಬೇಕು. ಇದು ಅವರ ಉದ್ದೇಶ. ಈ ಉದ್ದೇಶ ಈಡೇರಬಾರದು ಎಂದರೆ ಹಿಂದೂ ಸಮಾಜ ನಮ್ಮ ಹಿಂದೂ ಸನಾತನಿ ಹೆಣ್ಣು ಮಕ್ಕಳ ರಕ್ಷಣೆಗೆ ಕಟಿಬದ್ಧರಾಗಬೇಕು. ನಮ್ಮ ಹೆಣ್ಣು ಮಕ್ಕಳಿಗೆ ನಮ್ಮ ಸನಾತನ ಧರ್ಮದ ಮಹಿಮೆ, ಮಹತ್ವ, ವಿಶಾಲತೆಯ ಅರಿವನ್ನು ನೀಡಬೇಕು. ಈ ದರಿಂದೆಗಳಿಂದ ನಮ್ಮ ಹೆಣ್ಣು ಮಕ್ಕಳನ್ನು ದೂರವಿಡಬೇಕು. ಮುಖ್ಯವಾಗಿ ನಮ್ಮ ಹೆಣ್ಣು ಮಕ್ಕಳಿಗೆ ಧಾರ್ಮಿಕ ಶಿಕ್ಷಣ ಕಡ್ಡಾಯವಾಗಿ
ವಿಲ್ಲನು ನಮ್ಮ ಸನಾತನಿ ಹೆಣ್ಣಿನ ಕಡೆಗೆ ದೃಷ್ಟಿ ಹಾಯಿಸಲು ಸಾಧ್ಯವಾಗುವುದಿಲ್ಲ. ಆಗ ನಮ್ಮ ಸನಾತನ ಧರ್ಮ ಸುರಕ್ಷಿತವಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ನೀವು ಖಂಡಿತ ಶೇರ್ ಮತ್ತು ಲೈಕ್ ಕೊಡಿ. ವೀಕ್ಷಕರೇ, ನಮ್ಮ ಸನಾತನ ಧರ್ಮ ಉಳಿಬೇಕು ಅಂತ ಹೇಳಿದ್ರೆ ನಮ್ಮ ಹೆಣ್ಣು ಮಕ್ಕಳು ರಕ್ಷಣೆಯಾಗಿರಬೇಕು. ಅವರು ನಮ್ಮ ಧರ್ಮದಲ್ಲಿಯೇ ಇರಬೇಕು. ಅವ್ರಿಗೆ ನಮ್ಮ ಧರ್ಮದ ಬಗ್ಗೆ ಅರಿವಿರಬೇಕು. ಆದ್ದರಿಂದ ನಮ್ಮ ಹೆಣ್ಣು ಮಕ್ಕಳಿಗೆ ಧಾರ್ಮಿಕ ಶಿಕ್ಷಣವನ್ನು ಇಂದಿನಿಂದಲೇ ಕೊಡಿ. ನಮ್ಮ ಧರ್ಮದ ಆಚಾರ ವಿಚಾರಗಳ ಬಗ್ಗೆ, ಅದರ ಮಹತ್ವದ ಬಗ್ಗೆ ಅವರಿಗೆ ಅರಿವನ್ನು ನೀಡಿ. ಪ್ರತಿಯೊಬ್ಬ ತಂದೆ ತಾಯಿಯು ನಮ್ಮ ಹಿಂದೂ ಧರ್ಮದ ಆಚಾರ ವಿಚಾರಗಳ ಮಹತ್ವವನ್ನು ನಮ್ಮ ಹೆಣ್ಣು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಆಗ ನಮ್ಮ ಸನಾತನ ಧರ್ಮ ನಾಶವಾಗುವುದಿಲ್ಲ, ನಮ್ಮ ಸನಾತನ ಧರ್ಮ ಉಳಿಯುತ್ತೆ. ನಮ್ಮ ಸನಾತನ ಧರ್ಮದ ಉಳಿವು ಅಳಿವು ನಿಮ್ಮ ಕೈಯಲ್ಲೇ ಇದೆ. ಈ ವಿಡಿಯೋ ಇಷ್ಟ ಆದರೆ ನನ್ನ ಡಿವೈನ್ ಪಾತ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಈ ವಿಡಿಯೋವನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಧಾರ್ಮಿಕ ವಿಡಿಯೋವನ್ನು, ಭಗವದ್ಗೀತೆಯಲ್ಲಿ ಅಡಗಿರುವಂಥ ಶ್ಲೋಕದ ಪ್ರತಿಯೊಂದು ಶ್ಲೋಕವೂ ಕೂಡ ಪ್ರಸ್ತುತ ಘಟನೆಗಳಿಗೆ ತುಂಬ ಹತ್ತಿರದಲ್ಲಿ ಸಂಬಂಧಪಟ್ಟಿರುತ್ತೆ. ಆದ್ದರಿಂದ ಯಾವ ಒಂದು ಇದೊಂದೇ ಶ್ಲೋಕ ಎಷ್ಟು ನೇರವಾಗಿ ಸಂಪರ್ಕ ಇದೆ ಈ ಕಲಿಯುಗಕ್ಕೆ ಅಲ್ವೇ? ಅಂಥದ್ರಲ್ಲಿ 18,000 ಶ್ಲೋಕಗಳಿವೆ. ಆ ಶ್ಲೋಕಗಳಲ್ಲಿ ನಮ್ಮ ಜೀವನವನ್ನು ನಾವು ಹುಡುಕ್ಬೋದು. ಆ ಶ್ಲೋಕಗಳ ಅರ್ಥದಲ್ಲಿ